ಮದುವೆ ಸಂಭ್ರಮದಲ್ಲಿದ್ದವರಿಗೆ ಮಳೆ ಮಹಾಘಾತವನ್ನೇ ಕೊಡ್ತಾ ಇದೆ. ವರುಣನ ಪ್ರಹಾರಕ್ಕೆ ಆಮಂತ್ರಣ ಪತ್ರಿಕೆಗಳೇ ಕೊಚ್ಚಿಕೊಂಡು ಹೋಗಿದೆ. ಈಜಿಪುರದ ಆರ್ಎ ರೋಡ್ನಲ್ಲಿ ಸಂಕಷ್ಟಗಳ ಸುರಿಮಳೆ ಇದು. ನಿನ್ನೆ ಸುರಿದಿರುವಂತಹ ಮಳೆಗೆ ರಾಜಕಾಲುವೆಯ ನೀರು ಮನೆಗೆ ನುಗ್ಗಿದೆ. ಹೊಸದಾಗಿ ಪೇಂಟ್ ಮಾಡಿಸಿದ್ದ ಮನೆಯವರು ಕಂಗಾಲಾಗಿದ್ದಾರೆ. ಮನೆಯಲ್ಲಿದ್ದಂತ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಜನರಿಗಿದು ಮಹಾ ಸಂಕಷ್ಟ. ಜೂನ್ 5ರಂದು ನಿಗದಿಯಾಗಿದ್ದಂತ ಮದುವೆ ಕಾರ್ಯಕ್ರಮ, ಹಾಗಾಗಿ ಅದರ ಸಿದ್ಧತೆಯಲ್ಲಿದ್ರು. ಆಮಂತ್ರಣ ಪತ್ರಿಕೆ ಪ್ರಿಂಟ್ ಆಗಿತ್ತು. ಮನೆಗೆ ಹೊಸದಾಗಿ ಪೇಂಟ್ ಮಾಡಿದ್ರು. ಆದ್ರೆ ಮಳೆಯ ಅಬ್ಬರಕ್ಕೆ ಏನಾಗಿದೆ ನೋಡಿ. ಬೆಂಗಳೂರಿನ ಈಜಿಪುರದ ದೃಶ್ಯ ಇದು. ಮದುವೆ ಸಂಭ್ರಮ ನೀರಿನಲ್ಲಿ ಕೊಚ್ಚಿ ಹೋದಾಗಿದೆ. ಆಮಂತ್ರಣ ಪತ್ರಿಕೆಗಳು ನೀರಿನಲ್ಲಿ ತೇಲಾಡ್ತಾ ಇದೆ. ಹೊಸದಾಗಿ ಪೇಂಟ್ ಮಾಡಿರುವ ಪೇಂಟ್ ಬಿಡಿ, ಇಡೀ ಮನೆನೇ ಜಲಾವೃತವಾಗಿದೆ. ಫರ್ನಿಚರ್ಗಳು, ಮನೆಯಲ್ಲಿದ್ದಂತ ವಸ್ತುಗಳೆಲ್ಲ ನೀರಿನಿಂದ ಆವೃತ ಆಗಿದೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಪಾಪ ಏನ್ ಮಾಡ್ಬೇಕು ಈ ಭಾಗದ ಜನ. ಇದು ಬೆಂಗಳೂರಿನ ಈಜಿಪುರದಲ್ಲಿ ಮೋಟರ್ ಫಿಕ್ಸ್ ಮಾಡಿ ಮನೆ ಒಳಗಿಂದ ನೀರನ್ನ ಖಾಲಿ ಮಾಡ್ತಾ ಇರೋ ದೃಶ್ಯ ಇದು. ಎಂತ ಸಂಕಷ್ಟ ಜನರಿಗೆ. ಇದಕ್ಕಾಗಿನೇ ಜನ ಆಕ್ರೋಶ ಹೊರಹಾಕೋದು ಅಧಿಕಾರಿಗಳ ವಿರುದ್ಧ. ಟ್ಯಾಕ್ಸ್ ಕಟ್ತೀವಿ, ಸಾವಿರಾರು ರೂಪಾಯಿಗಳ ಟ್ಯಾಕ್ಸ್ ಕಟ್ತೀವಿ, ಆದ್ರೆ ಒಂದು ಮಳೆ ಬಂದ್ರೆ ಮನೆಯ ಪರಿಸ್ಥಿತಿ ಹೀಗಾಗುತ್ತೆ. ಸ್ವಂತ ಮನೆ ಬಿಟ್ಟು ನಾವು ಹೋಗೋದೆಲ್ಲಿಗೆ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆಂದ್ರೆ ಅವರ ಮನೆಯ ಪರಿಸ್ಥಿತಿ ಹೀಗಾಗುತ್ತೆ ಒಂದು ಮಳೆ ಬಂದ್ರೆ. ಗಮನಿಸ್ತಾ ಇದ್ರಲ್ಲ, ಜೂನ್ 5ನೇ ತಾರೀಕು ಈ ಮನೆಯಲ್ಲಿ ಮದುವೆ ಆಗ್ಬೇಕಿತ್ತು, ಮದುವೆ ಕಾರ್ಯಕ್ರಮ ಇತ್ತು. ಆದ್ರೆ ಮಳೆಯಿಂದಾಗಿ ಹೇಗಾಗಿದೆ ನೋಡಿ. ಫರ್ನಿಚರ್ಗಳು ಜಲಾವೃತವಾಗಿದೆ. ಆಮಂತ್ರಣ ಪತ್ರಿಕೆ ನೀರಿನಲ್ಲಿ ತೊಯ್ದು ಹೋಗಿದೆ. ಹೊಸದಾಗಿ ಪೇಂಟ್ ಮಾಡಿರೋದು ಕಾಣಿಸ್ತಾನೆ ಇಲ್ಲ. ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿ ಹೋಗಿದೆ. ಎಲ್ಲರೂ ಮಲ್ಕೊಂಡಿದ್ವಿ. ಆಮೇಲೆ ಟಕ್ ಅಂತ ತುಂಬಾ ಜೋರಾಗಿ ಬಂದ್ಬಿಡ್ತು ಮಳೆ. ಎಲ್ಲ ಇಲ್ಲಿ ತನಕ ಬಂತು. ಲಾಸ್ಟ್ ಇಯರ್ ಹಿಂಗೆ ಆಯ್ತು. ಲಾಸ್ಟ್ ಇಯರ್ ಇಲ್ಲಿ ತನಕ ಬಂದಿತ್ತು. ಅವಾಗ್ಲೇ ಫುಲ್ಲು ಡೋರಿಂದ ಒಳಗಡೆ ಎಲ್ಲ ಬೇರೆ ಮನೆಯಿಂದ ಅಲ್ಲಿಂದ ಬಂದು ನಮ್ಮನ್ನ ಡೋರ್ ಕೂಡ ಓಪನ್ ಮಾಡೋಕ್ಕಾಗಲಿಲ್ಲ. ಬಂದು ಬಾಗ್ಲನ್ನ ಹೊಡೆದು ಆಮೇಲೆ ನಮ್ಮನ್ನ ಆಚೆ ಕರ್ಕೊಂಡು ಬಂದರು. ಇವಾಗಲೂ ಹಂಗೆ ಇತ್ತು. ಅದು ಯಾರೂ ರೆಡಿ ಮಾಡ್ತಾನೇ ಇಲ್ಲ. ಆಮೇಲೆ ನನಗೆ ಇವಾಗ 2 days ಬಿಫೋರೇ ಪೇಂಟ್ ಎಲ್ಲ ಹೊಡೆದಿದ್ವಿ ಮದುವೆ ಅಂತ. ಇನ್ನು 15 days ಮದುವೆ ಇದೆ. ಫುಲ್ ಹೊಸ ಡ್ರೆಸ್ಸು, ಆಮೇಲೆ ಇನ್ವಿಟೇಷನ್ಸು ಎಲ್ಲ ದೇವ್ರ ಹತ್ರ ಇಕ್ಕಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಆಚೆಗಡೆನೆ ಇಕ್ಕಿದ್ವಿ. ಎಲ್ಲ ಫುಲ್ಲು ಇದಾಗಿದೆ. ಎಲ್ಲ ಬೇರೆ ಮನೆಯಲ್ಲಿ ಇಕ್ಕಿದೀವಿ. ಇನ್ನು ಬೆಂಗಳೂರಿನ ಶಾಮಣ್ಣ ಗಾರ್ಡನ್ ನಲ್ಲಿ ಗೋಡೆ ಕುಸಿತವಾಗಿದೆ. ಗೋದಾಮು ಪಕ್ಕದಲ್ಲಿದ್ದಂತ ತಡೆಗೋಡೆ ಕುಸಿತವಾಗಿದೆ. ಗೋದಾಮಿನಲ್ಲಿದ್ದಂತ ಸಾಮಗ್ರಿಗಳೆಲ್ಲವೂ ನೀರು ಪಾಲಾಗಿದೆ. ಈಗ ತುಂಬಿರುವಂತ ನೀರನ್ನ ಹೊರಹಾಕೋದಕ್ಕೆ ಜನಸಾಮಾನ್ಯರು ಹರಸಾಹಸ ಪಡ್ತಾ ಇದ್ದಾರೆ. ಬೆಂಗಳೂರಿನ ಒಂದೊಂದು ಭಾಗದ ದೃಶ್ಯಗಳು ನರಕ. ಇದು ಶಾಮಣ್ಣ ಗಾರ್ಡನ್ ನಲ್ಲಿ ಗೋಡೆ ಕುಸಿತವಾಗಿದೆ. ಗೋದಾಮು ಪಕ್ಕದಲ್ಲಿ ಇದ್ದಂತ ಗೋಡೆ ಕುಸಿತ ಆಗಿರೋದು ಗಮನಿಸ್ತಾ ಇದ್ದೀರಲ್ಲ. ಒಂದು ರಾತ್ರಿ ಹಗಲು ಸುರಿದಂತ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಹೇಗಾಗುತ್ತೆ ನೋಡಿ. ಹಾಲೋ ಬ್ಲಾಕ್ ಇಂದ ಕಟ್ಟಿರುವಂತ ಗೋಡೆ ಗಮನಿಸ್ತಾ ಇದ್ದೀರಲ್ಲ, ಕುಸಿದು ಬಿದ್ದಿದೆ. ಸಾಮಗ್ರಿಗಳು ನೀರು ಪಾಲಾಗಿದೆ. ಆ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಜನಸಾಮಾನ್ಯರು ಹರಸಾಹಸ ಪಡ್ತಾ ಇದ್ದಾರೆ. ಪಕ್ಕದಲ್ಲೇ ಕೊಳಚೆ ನೀರು ಹರಿತಾ ಇದೆ, ರಾಜಕಾಲುವೆ ನೀರು. ಅದರ ಪಕ್ಕದಲ್ಲಿದ್ದಂತ ಗೋದಾಮಿನ ಗೋಡೆ ಕುಸಿದು ಬಿದ್ದಿದೆ. ಇನ್ನು ಸಂಪಂಗಿ ರಾಮನಗರದ ದೃಶ್ಯಗಳನ್ನ ನೋಡಿದ್ರೆ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. ಆ ಬೇಸ್ಮೆಂಟ್ಗೆ ನುಗ್ಗಿರುವಂತ ನೀರನ್ನ ರಸ್ತೆಗೆ ಹರಿಸ್ತಾ ಇದ್ದಾರೆ ಸಿಬ್ಬಂದಿ. ಇಂಡಿಯನ್ ಆಯಿಲ್ ಕಚೇರಿ ಬೇಸ್ಮೆಂಟ್ ಜಲಾವೃತವಾಗಿದೆ. ನೀರು ತುಂಬಿ ಕೆರೆ ರೀತಿಯಾಗಿದೆ. ಡಬಲ್ ರೋಡ್ ರಸ್ತೆ. ಮೋಟಾರ್ ಮೂಲಕವಾಗಿ ನೀರನ್ನ ಹೊರ ಹಾಕ್ತಾ ಇದ್ದಾರೆ ಸಿಬ್ಬಂದಿ. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಒಂದು ರಾತ್ರಿಯ ಮಳೆಗೆ ಸಂಕಷ್ಟಗಳ ಸರಮಾಲೆ. ಬೇಸ್ಮೆಂಟ್ಗೆ ನೀರು ನುಗ್ಗಿದೆ. ಆ ನೀರನ್ನ ಮತ್ತೆ ರಸ್ತೆಗೆ ಹರಿಸ್ತಾ ಇದ್ದಾರೆ ಸಿಬ್ಬಂದಿ. ಇಂಡಿಯನ್ ಆಯಿಲ್ ಕಚೇರಿ ಬೇಸ್ಮೆಂಟ್ ನೋಡಿ ಗಮನಿಸ್ತಾ ಇದ್ದೀರಲ್ಲ, ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕೆರೆ ರೀತಿಯಾಗಿ ನೀರು ನಿಂತಿದೆ. ಇನ್ನು ಬೆಂಗಳೂರಿನ ಬೇರೆ ಬೇರೆ ಭಾಗದ ಪರಿಸ್ಥಿತಿ ಹೇಗಿದೆ ಅನ್ನೋದಾಗಿ ನಮ್ಮ ಪ್ರತಿನಿಧಿಗಳು ವಿವರಿಸ್ತಾರೆ. ಜಗೀನ್ ಶಾಮಣ್ಣ ಗಾರ್ಡನ್ ಇಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಪ್ರದೀಪ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಜಗೀನ್, ನೀವಿರುವಂತ ಪ್ರದೇಶದಲ್ಲಿ ಯಾವ ರೀತಿಯಾಗಿದೆ ಸ್ಥಿತಿ? ಜನರು ಏನ್ ಹೇಳ್ತಾ ಇದ್ದಾರೆ? ಲೈಕ್ ಇವಾಗ ನೀರ್ ತಗ್ಗಿದ್ಯಾ? ಏನಾಗ್ತಾ ಇದೆ ಜಗೀನ್?
ಚೈತ್ರ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಧಾರಾಕಾರ ಮಳೆಗೆ ಬೆಂಗಳೂರಿನ ಹಲವು ಏರಿಯಾಗಳು ಜಲಾವೃತ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನಾವಿರುವಂತದ್ದು ಈಗ ಬೆಂಗಳೂರಿನ ಶಾಮಣ್ಣ ಗಾರ್ಡನ್ ನಲ್ಲಿ. ಸೊ ಇಲ್ಲಿ ಏನಂತಂದ್ರೆ ರಾತ್ರಿ ಸುರಿದಂತಹ ಮಳೆಗೆ ಇಡೀ ಒಂದು ಫ್ಯಾಕ್ಟರಿಯ ಗೋಡಮ್ ಏನಿದೆಯೋ ಅದು ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಪಕ್ಕದಲ್ಲಿ ರಾಜಕಾಲುವೆ ಇರ್ತಕ್ಕಂಥದ್ದು. ಆ ರಾಜಕಾಲುವೆಯ ಪಕ್ಕದಲ್ಲಿ ಏನಿದೆಯೋ ಆ ಒಂದು ಗೋಡೆ ಏನಿದೆಯೋ ಗೋಡೆ ಕುಸಿತದಿಂದ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಇಲ್ಲಿ ಸಾರ್ವಜನಿಕರು. ಒಂದ್ ವೇಳೆ ಅತಿಯಾಗಿ ಅದೇನಾದ್ರೂ ನೀರು ಮುಂದೆ ಒಳ ನುಗ್ಗಿದ್ರೆ ಖಂಡಿತ ಇಲ್ಲಿ ಮುಂದೆ ಇರುವಂತಹ ಏರಿಯಾಗಳಿಗೆ ನೀರು ನುಗ್ಗಿ ಸಾರ್ವಜನಿಕರಿಗೆ ಅವಾಂತರ ಸೃಷ್ಟಿಸುವಂತಹ ಸಮಸ್ಯೆ ಕೂಡ ಆಗ್ತಾ ಇತ್ತು. ಇಲ್ಲಿ ಸ್ಥಳೀಯರಿದ್ದಾರೆ, ಯಾವ ರೀತಿ ಸಮಸ್ಯೆ ಎದುರಿಸಿದ್ರು ಅನ್ನೋಂಥದ್ದು ಕೇಳೋಣ. ಸರ್, ಯಾವ ರೀತಿ ಸಮಸ್ಯೆ ಆಯಿತು ಅಂತ? ಸರ್, ರಾತ್ರಿ ಸುಮಾರು 1 ಗಂಟೆಗೆ ಆಗಿದಂಥ ಮಳೆಗೆ ಸುಮಾರು ನಮ್ಮ ಏರಿಯಾ ಭಾಗ ಕೂಡ ಎಲ್ಲ ಕಚ್ಕೊಂಡು ಹೋಗ್ಬಿಟ್ಟಿದೆ. ಇಲ್ಲಿ ಇದು ಒಂದು ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ಸುಮಾರು ಒಂದು 50-60 ಜನ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಆ ಲೇಬರ್ಸ್ಗೆಲ್ಲರಿಗೂ ತೊಂದರೆ. ಇದು ಮಳೆ ಬಂದಾಗ ಪ್ರತಿ ಬಾರಿ ಇದೇ ಥರ ಆಗುತ್ತೆ. ಹಾಗೂ ಇದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇವರು ಹೂಳೆತ್ತಲ್ಲ, ಯಾರೋ ಸಾರಮಾಡು ಟ್ರೈನ್ನವರು ಅಂತ ಹೇಳ್ತಾರೆ, ಈ ಕಡೆ BBMP ಅವರು ಹೇಳ್ತಾರೆ. ಆಮೇಲೆ ಯಾವ ಅಧಿಕಾರಿಗಳು ಯಾರಿಗೆ ಬರ್ತದೆ ಇಲಾಖೆ ಅನ್ನೋದು ಕನ್ಫ್ಯೂಷನ್ ಇದ್ದವ್ರೆ. ಅದೇ ಸಮಸ್ಯೆ ಆಗ್ತಾ ಇದೆ ನಮಗೆ. ಇಲ್ಲಿನ ಸ್ಥಳೀಯರ ಮಾತಾಗಿರ್ತಕ್ಕಂಥ ಅಂದ್ರೆ ಇಲ್ಲಿ ಹೂಳೆತ್ತಂತ ಕೆಲಸ ಆಗಿಲ್ಲ. ಹಾಗಾಗಿ ರಾಜಕಾಲುವೆ ನೀರೇನಿತ್ತು ಅದು ಕಂಪ್ಲೀಟ್ ಆಗಿ ಗೋಡನ್ಗೆ ನುಗ್ಗಿದೆ. ಸೊ ಹಾಗಾಗಿ ಇಲ್ಲಿ ಸ್ಥಳೀಯರಿಗೆ ಸಾಕಷ್ಟು ತೊಂದರೆ ಆಗಿದೆ. 50ರಿಂದ 60 ಜನ ಇಲ್ಲಿ ಕೆಲಸ ಮಾಡ್ತಿದ್ರು. ಅವರೆಲ್ಲರೂ ಕೂಡ ಇವತ್ತು ಸಂಕಷ್ಟವನ್ನ ಎದುರಿಸ್ತಾ ಇದೀವಿ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು ಚೈತ್ರ. ರೈಟ್ ಜಗಿನ್, ಹಾಗೆ ಸಂಪರ್ಕದಲ್ಲಿ ಡಬಲ್ ರೋಡ್ ನಿಂದ ಪ್ರದೀಪ್ ಅಲ್ಲಿಯ ಟ್ರಾಫಿಕ್ ಜಾಮ್ ನ ಸಮಸ್ಯೆಗಳು ಇವಾಗಾದ್ರೂ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆದಾಗ ಕಾಣಿಸ್ತಾ ಇದೆಯಾ? ನಂಗೆ ನಿಮ್ಮ ಹಿಂಭಾಗದ ದೃಶ್ಯಗಳನ್ನ ನೋಡಿದ್ರೆ ಹೆವಿ ಟ್ರಾಫಿಕ್ ಇದ್ದಾಗ ಅನ್ನಿಸ್ತಾ ಇದೆ. ಪ್ರದೀಪ್, ಅದು ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಸಂಪಾಜಿ ರಾಮನಗರದಲ್ಲಿದ್ದಂತಹ ಡಬಲ್ ರೋಡ್ನ ನೀರು ಸಂಪೂರ್ಣವಾಗಿ ತುಂಬಿಕೊಂಡಿತ್ತು. ಆ ಡಬಲ್ ರೋಡ್ನಿಂದ ತುಂಬಿಕೊಂಡಂತಹ ನೀರು ಪಕ್ಕದಲ್ಲಿದ್ದಂತಹ ಬಿಲ್ಡಿಂಗ್ಗಳ ಒಳಗಡೆ ಹೋಗಿ ಅಲ್ಲಿ ಬೇಸ್ಮೆಂಟ್ ಅನ್ನ ತುಂಬಿಕೊಂಡಿತ್ತು. ಸುಮಾರು ಕಾರ್ಗಳು ಅಲ್ಲಿ ಒಳಗಡೆ ಸಿಗಾಕೊಂಡಿತ್ತು. ಆದ್ರೆ ಈಗ 9 ಗಂಟೆ 10 ಗಂಟೆ ಆದ ನಂತರ ಅಲ್ಲಿನ ಅಧಿಕಾರಿಗಳು ಸಿಬ್ಬಂದಿಗಳು ಬಂದು ಈಗ ನೀರನ್ನ ಹೊರಗಡೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದರ ಪರಿಣಾಮ ಯಾವ ರೀತಿ ಬೀರ್ತಾ ಅನ್ನೋದಕ್ಕೆ ಈ ಒಂದು ದೃಶ್ಯ ಸಾಕ್ಷಿಯಾಗಿರುವಂತದ್ದು. ಅಂದ್ರೆ ಇವು ಬೆಳಿಗ್ಗೆ ಒಂದು 7-8 ಗಂಟೆ ಸುಮಾರಿಗೆ ಈ ರಸ್ತೆಯಲ್ಲಿ ನೀರು ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಸಂಚಾರವೂ ಸಹ ಆರಾಮಾಗಿ ಆಗ್ತಾ ಇತ್ತು. ಆದ್ರೆ ಇಲ್ಲಿನ ಒಂದು ಬಿಲ್ಡಿಂಗ್ ಒಳಗಡೆ ನುಗ್ಗಿದಂತಹ ನೀರೇನಿದೆ ಅದನ್ನ ಈಗ ಹೊರಗಡೆ ತೆಗೆದು ಮತ್ತೆ ಈಗ ರಸ್ತೆಗೆ ಬಿಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ನೀವು ಗಮನಿಸಬಹುದು. ಇದು ಇಂಡಿಯನ್ ಆಯಿಲ್ ಭವನದ ಬಿಲ್ಡಿಂಗು. ಈ ಒಂದು ಇಂಡಿಯನ್ ಆಯಿಲ್ ಭವನ ಬಿಲ್ಡಿಂಗ್ ನಲ್ಲಿ ಬೆಳಿಗ್ಗೆ ನೀರು ತುಂಬಿತ್ತು. ಕಂಪ್ಲೀಟ್ ಆಗಿ ಬೇಸ್ಮೆಂಟ್ ಅಲ್ಲಿ ನೀರು ಹೋಗಿತ್ತು. ಆದ್ರೆ ಈಗ ಆ ನೀರ್ನ ತೆಗೆದು ಮತ್ತೆ ಹೊರಗಡೆ ರಸ್ತೆಗೆ ಬಿಡ್ತಾ ಇದ್ದಾರೆ. ಸೊ ಈ ರಸ್ತೆಗೆ ಬಿಡ್ತಾ ಇರೋದ್ರಿಂದ ಈಗ ಮತ್ತೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಮತ್ತೆ ಮೊದಲೇ ಈ ರಸ್ತೆ ಸರಿ ಇಲ್ಲ, ಜೊತೆಗೆ ಇಲ್ಲಿ ಹೆವಿ ಟ್ರಾಫಿಕ್. ಈಗ ಈ ನೀರನ್ನ ಮತ್ತೆ ಇಲ್ಲಿಗೆ ಬಿಟ್ಟಿರೋದ್ರಿಂದ ಈಗ ಮತ್ತೆ ಈ ರಸ್ತೆ ಕೆರೆ ಅಂತ ಆಗ್ತಾ ಇದೆ. ಸವಾರರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕೇವಲ ಸವಾರರು ಮಾತ್ರ ಅಲ್ಲ, ಇಲ್ಲಿ ಪಾದಾಚಾರಿಗಳು ನಡ್ಕೊಂಡು ಹೋಗ್ತಾರೆ ಅವ್ರಿಗೂ ಸಹ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಇದ್ದ ನೀರನ್ನ ಅಲ್ಲಿಂದ ಕಟ್ಟಡದಿಂದ ಹೊರಗಡೆ ಹೋಗೋಕೆ ಅವ್ರು ಯಾವ ರೀತಿಯ ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿಲ್ಲ. ಅದ್ರ ಜೊತೆಗೆ ಈಗ ಅದನ್ನ ಮತ್ತೆ ರಸ್ತೆಗೆ ಬಿಡ್ತಾ ಇದ್ದಾರೆ. ಇಲ್ಲಿ ಮೋರಿಗೆ ಕನೆಕ್ಷನ್ ಕೊಡೋದು ಅಥವಾ ಅಗ್ನಿಶಾಮಕ ದಳದ ಸಿಬ್ಬಂದಿನ ಕರೆಸಿ ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ನೀರನ್ನ ಹೊರ ಹಾಕ್ಬೇಕು ಅನ್ನೋದ್ರ ಬಿಟ್ಟು ನೇರವಾಗಿ ಒಂದು ಮೋಟರ್ನ ತಂದು ಅಲ್ಲಿಂದ ಪೈಪ್ನ ಹಾಕಿ ಈಗ ರಸ್ತೆಗೆ ಬಿಡ್ತಾ ಇದ್ದಾರೆ. ಇದರಿಂದ ಮತ್ತೆ ಈ ರಸ್ತೆ ಯಥಾಸ್ಥಿತಿ ಅಂದ್ರೆ ಸಮಸ್ಯೆಗಳಿಗೆ ಮತ್ತೆ ಇದು ಎಡೆ ಮಾಡಿಕೊಡ್ತಾ ಇದೆ. ಇದೇ ರೀತಿಯಾಗಿ ಪಕ್ಕದ 2 ಬಿಲ್ಡಿಂಗ್ನವರು ಸಹ ಇದೇ ರೀತಿ ನೀರನ್ನ ತೆಗೆದು ಅವರು ಸಹ ರಸ್ತೆ ಬಿಟ್ರೆ ಖಂಡಿತವಾಗ್ಲೂ ಈ ರಸ್ತೆ ಮತ್ತೆ ಪ್ರವಾಹದ ಪರಿಸ್ಥಿತಿಗೆ ಬರೋದು ನಿಶ್ಚಿತ. ಸದ್ಯಕ್ಕೆ ಇದು ಡಬಲ್ ರೋಡ್ ಅಲ್ಲಿ ಕಂಡು ಬರುವಂತಹ ದೃಶ್ಯ. ಮಧು. ರೈಟ್, ಥ್ಯಾಂಕ್ ಯು ಪ್ರದೀಪ್, ಥ್ಯಾಂಕ್ ಯು ಜಗೀನ್ ಮಾಹಿತಿಗಾಗಿ. ಇನ್ನು